ಸರ್ಕಾರಿ ಜಾಗ ಒತ್ತುವರಿ ತೆರವು ವೇಳೆ ಭಾರೀ ಹೈ ಡ್ರಾಮಾ ನಡೆದಿದೆ. ಗೌರಿಬಿದನೂರು ತಾಲೂಕಿನ ತಬಸಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸರ್ಕಾರಿ ಜಾಗ ಒತ್ತುವರಿ ತೆರವು ವೇಳೆ ಹೈ ಡ್ರಾಮಾ. ಗೌರಿಬಿದನೂರು ತಾಲೂಕಿನ ತಬಸಮಾಕನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಜೆಸಿಬಿ ಬಳಸಿ ಶೆಡ್ಗಳ ತೆರವುಗೊಳಿಸಿದ ಅಧಿಕಾರಿಗಳು. ಸೂಕ್ತ ದಾಖಲೆಗಳಿದ್ದರೂ ದೌರ್ಜನ್ಯದಿಂದ ಶೆಡ್ ತೆರವು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೇಳಿ ಬಂದಿರುವಂತದ್ದು. ತೊಂಡೇಬಾವಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಪಿಡಿಒ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿಭಟನಾ ನಿರತರ ಧರಧರನೆ ಎಳೆದೊಯ್ದ ಖಾಕಿ. ರಾಜಕೀಯ ದುರುದ್ದೇಶದಿಂದ ಶೆಡ್ಗಳ ತೆರವುಗೊಳಿಸಿದ್ದಾರೆ. ನ್ಯಾಯ ಸಿಗುವವರೆಗೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಜೆಸಿಬಿ ಬಳಸಿ ಶೆಡ್ಗಳ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಸೂಕ್ತ ದಾಖಲೆಗಳಿದ್ದರೂ ದೌರ್ಜನ್ಯದಿಂದ ಶೆಡ್ ತೆರವು ಮಾಡಿರುವಂಥದ್ದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಅಲ್ಲಿ ಸೂಕ್ತವಾದಂತಹ ದಾಖಲೆಗಳಿದ್ರೂ ಸಹಿತ ತೆರವುಗೊಳಿಸಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ವನಿತಾ, ಏನು ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒತ್ತುವರಿ ವಿಚಾರದಲ್ಲಿ ಹೈಡ್ರಾಮಾ ಮಾಡಿರುವಂತದ್ದು ಗೌರಿಬಿದನೂರು ತಾಲೂಕಿನ ತಂಬಸಹಳ್ಳಿಯಲ್ಲಿ ಗ್ರಾಮದಲ್ಲಿ ಘಟನೆ ಆಗಿರುವಂತದ್ದು. ಏನು ಗ್ರಾಮದ ನಂಜೇಗೌಡ ಹಾಗೂ ನವೀನ್ ಕುಮಾರ್ ಸೇರಿದಂತೆ ಹಲವಾರು ಸೇರಿ ಶೆಡ್ಗಳನ್ನ ಧ್ವಂಸ ಮಾಡುವಂಥದ್ದು ಏನು ಒಂದು ತಡೆಯಲು ಮುಂದಾದಂತ ಸಂತ್ರಸ್ತರು ಕೂಡ ಒಂದು ವಿಚಾರದಲ್ಲಿ ಆಗುವಂಥದ್ದು. ಇನ್ನು ಜೆಸಿಬಿ ಯಂತ್ರದ ಮುಂದೆ ಮಲಗಿ ಪ್ರತಿಭಟನೆಗೆ ಮುಂದಾದಂತ ಏನು ಒಂದು ಸಂತ್ರಸ್ತರಾಗಿದ್ದಾರೆ, ಇವರು ಕೂಡ ವಿರುದ್ಧ ಆಗಿರುವಂಥದ್ದು. ತೀವ್ರ ವಿರೋಧದ ನಡುವೆ ಕೂಡ ಒಂದು ದರದರನೆ ಎಳದಾಗಿ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಎಲ್ಲೋ ಒಂದ್ ಕಡೆ ವಿಚಾರಗಳು. ಇದು ತೊಂಡೇಬಾವಿ ಗ್ರಾಮ ಪಂಚಾಯತ್ ಸದಸ್ಯ ಕಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನೋ ಒಂದು ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನ ಮಾಡೋದು ಬಿಟ್ಟು ಎಲ್ಲೋ ಒಂದ್ ಕಡೆ ದರ್ಪ ತೋರಿ ವಿಚಾರಗಳನ್ನ ಎಲ್ಲೋ ನೆನಗೊಂದಿಗೆ ಬಿಟ್ಟಿರುವಂತದ್ದು ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಸೂಕ್ತ ರೀತಿಯಿಂದ ವಿಲೇವಾರಿ ಮಾಡ್ಬೇಕಾಗಿದ್ದಂತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಅಲ್ಲಿ ಅಂದ್ರೆ ಸೂಕ್ತವಾದಂತಹ ದಾಖಲೆಗಳಿದ್ರೂ ಸಹಿತ ಈ ರೀತಿಯಾಗಿ ಅಲ್ಲಿ ತೆರವುಗೊಳಿಸಿದ್ದಾರೆ. ಒಂದು ನೋಟಿಸ್ ಅನ್ನ ಕೊಡಬೇಕಾಗುತ್ತೆ ಜನಗಳಿಗೆ. ಈಗ ಒಂದು ವೇಳೆ ತೆರವುಗೊಳಿಸಿದ್ರೆ ಅವ್ರ ಮುಂದಿನ ಒಂದು ಎಲ್ಲಿ ಅವರು ವಾಸವನ್ನ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಗಮನವನ್ನ ಹರಿಸಬೇಕಾಗುತ್ತೆ. ಬಟ್ ಅದ್ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡದೆ ಈ ರೀತಿಯಾಗಿ ಕ್ರೂರಿಗಳ ರೀತಿ ನಡ್ಕೊಂಡಿದ್ದಾರೆ ಈ ಅಧಿಕಾರಿಗಳು. ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು.